ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾಮಿ, ಅಲ್ಲಿ ಏನೇನಾಗಿದೆ ಅಂತ ನಿನಗೆಲ್ಲ ಗೊತ್ತು. 8 ಲಕ್ಷ ರೂಪಾಯಿ ಏನಾಯ್ತು? ಯಾರು ತಗೊಂಡು ಹೋದ್ರು? ನಿನಗೇನಾದ್ರೂ ಗೊತ್ತಿದ್ರೆ ಹೇಳ್ತೀಯಾ? ಅಪ್ಪ, ಈಗ 8 ಲಕ್ಷ ದುಡ್ಡು ಕಳೆದೋಗಿರೋದು ದೊಡ್ಡ ವಿಷಯನೇ ಅಲ್ಲ. ಸ್ವಾಮಿ, ಏನ್ ಹೇಳ್ತಾ ಇದೀಯ ನೀನು? ಹೌದಪ್ಪ, ಅದಕ್ಕಿಂತ ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಬಂದು ನಿಂತಿದೆ. ಅದಕ್ಕಿಂತ ದೊಡ್ಡ ಸಮಸ್ಯೆನಾ? ಇನ್ನೇನಿದೆಯೋ ಸ್ವಲ್ಪ ವಿವರವಾಗಿ ಹೇಳೋ. ನೀವೆಲ್ಲ ಹೊರಟು ಬಂದ್ಮೇಲೆ ದುಡ್ಡು ಸಿಗುತ್ತೇನೋ ಅಂತ ಮತ್ತೆ ಬಟ್ಟೆ ಅಂಗಡಿಗೆ ಹೋಗಿದ್ವಿ. ಯವ್ ಕೊಡೆಯಾ ರೀ ಬಿಡ್ರಿ, ಕೊಡೆಯಾ ಬ್ಯಾಗ್ನ ನಂದದು ಕೊಡು. ಬಿಡು ಬಿಡು ಬಿಡ್ರಿ ಕೊಡೆಯಾ ಬಿಡ್ರಿ, ಇದು ನಂದು ಬ್ಯಾಗು. ಅಲ್ಲಿ ಹೋದಾಗ ಏನಾಯ್ತಪ್ಪ? ಅದು ಸ್ವಾಮಿ, ನೀನು ಈ ತರ ಸುಮ್ಮನೆ ಇದ್ರೆ ನಮ್ಗೆಲ್ಲ ತುಂಬಾ ಭಯ ಆಗುತ್ತೆ. ಏನಾಯ್ತು ಅಂತ ಹೇಳೋ. ಶ್ರೀಮಂತು ಸಪ್ತಮಿ ತಂದೆ ಹತ್ರ ಬಟ್ಟೆ ಅಂಗಡಿಲಿ ನನ್ನ ಪಕ್ಕ ಇದ್ದಿದ್ದೆ ಮಾವ. ಅದಕ್ಕೆ ದುಡ್ಡು ತಗೊಂಡ್ರಲ್ವ ಅಂತ ಕೇಳ್ತಾ ಇದ್ದೀನಿ. ತಪ್ಪ? ನಾನು ಮನೆಗೆ ಬಂದಾಗ ನೀವು ದುಡ್ಡು ತಗೊಂಡ್ರ ಅಂತ ನಾರ್ಮಲ್ ಆಗೇ ಕೇಳಿದೆ. ಆಗ ನನ್ನ ಮನಸ್ಸಲ್ಲಿ ಯಾವುದೇ ಅನುಮಾನನೂ ಇರಲಿಲ್ಲ. ಯಾವಾಗ ಈ ಬ್ಯಾಗ್ ಇಲ್ಲಿ ಸಿಕ್ತೋ ಅಲ್ಲಿ ನನ್ನ ಅನುಮಾನ ನಿಜ ಆಯಿತು. ಶ್ರೀಮಂತು ಈ ತರ ಮಾತಾಡ್ನ? ನಾನು ನಂಬಕ್ಕೆ ಆಗ್ತಿಲ್ಲ. ಎಂಥ ಕೆಲ್ಸ ಆಯ್ತು? ಯಾರಾದ್ರೂ ದುಡ್ಡು ತಗೊಂಡಿದ್ದೀರಾ ಅಂತ ತನ್ನ ಮಾವನ ಹತ್ರ ಕೇಳ್ತಾರ? ಇದು ಸಭ್ಯತೆನಾ? ಅಪ್ಪ, ನೀವು ಅನ್ಕೊಳ್ಳೋ ತರ ಶ್ರೀಮಂತು ತಪ್ಪಾಗಿ ಏನು ಕೇಳಲಿಲ್ಲ. ಅವನು ಕೇಳಿದ ರೀತಿನೇ ಎಲ್ಲರೂ ತಪ್ಪಾಗಿ ತಿಳ್ಕೊಂಡ್ರು. ಸಪ್ತಮಿ ಸಿಸ್ಟರ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅಪ್ಪ, ಸುಧಾರಿಸ್ಕೊಳ್ಳಿ. ಹೇಗಪ್ಪ ಸುಧಾರಿಸ್ಕೊಳ್ಳೋದು? ಮನುಷ್ಯನಿಗೆ ಮಾನ ಮರ್ಯಾದೆನ ಮುಖ್ಯ ಅಂತ ಬದುಕಿರೋ ಜೀವ ಕಣ್ಣೋದು. ಶ್ರೀಮಂತ ಅವನ ಹತ್ರ ಈ ತರ ಮಾತಾಡ್ನ? ಇವನಿಗೆ ಯಾಕೋ ಇಷ್ಟೊಂದು ಸಿಟ್ಟು? ಕೋಪ ಬಂದಾಗ ಯಾರಾದ್ರೂ ಮಾತಾಡ್ಬಾರ್ದ 1000 ಸಲ ಹೇಳಿದೀನಿ. ನನ್ನ ಮಾತು ಕೇಳದೆ ಎಲ್ಲನೂ ಹಾಳು ಮಾಡ್ಬಿಟ್ಟಲ್ಲ ಇವನು. ಸಪ್ತಮಿ ಸಿಸ್ಟರ್ ಜೊತೆನೂ ಮಾತಾಡಿ ಶ್ರೀಮಂತ್ ಏನು ಹೇಳಕ್ ಕೊಟ್ಟಿದ್ದ ಅಂತ ಅರ್ಥ ಮಾಡ್ಸಕ್ ಹೋದೆ. ಆದ್ರೆ ಸಪ್ತಮಿ ಸಿಸ್ಟರ್ ತುಂಬಾ ಬೇಜಾರು ಮಾಡ್ಕೊಂಡ್ರು. ಬೇಜಾರ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ತಾಳೆ? ಅಪ್ಪನ್ನ ದೇವ್ರ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾಳೆ. ಆ ದೇವ್ರನ್ನೇ ಹೀನಾಯವಾಗಿ ನೋಡಿದ್ರೆ ಬೇಜಾರಾಗ್ದೇ ಇರುತ್ತಾ? ಅಪ್ಪನೇ ಸರ್ವಸ್ವ ಅಂತ ಬದುಕಿದಾಳೆ. ತನಗೆಷ್ಟೇ ಬೈದ್ರೂ ಸುಮ್ಮನೆ ಇರ್ತಾಳೆ. ತನ್ನಪ್ಪನ ಬಗ್ಗೆ ಯಾರಾದ್ರೂ ಕೀಳಾಗಿ ನಡ್ಕೊಂಡ್ರೆ ಅವರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ತಪ್ಪಾಡ್ಬಿಟ್ಟ. ಶ್ರೀಮಂತು ದೊಡ್ಡ ತಪ್ಪು ಮಾಡ್ಬಿಟ್ಟ. ಸಪ್ತಮಿ ಮನ್ಸಿಗೆ ವಾಸಿ ಆಗ್ತಿರೋ ಹಾಗೆ ದೊಡ್ಡ ಗಾಯ ಮಾಡ್ಬಿಟ್ಟ. ಅವಳು ಹೇಗಿದನ್ನೆಲ್ಲ ತಡ್ಕೋತಾಳೆ? ಸಪ್ತಮಿ ಶ್ರೀಮಂತನ ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಹೌದು ಸ್ವಾಮಿ, ಸಪ್ತಮಿ ತನ್ನ ಉಸಿರಿರೋವರೆಗೂ ಶ್ರೀಮಂತನ ಕ್ಷಮಿಸೋದಿಲ್ಲ. ಯಾರಾದ್ರೂ ನಮ್ಮನ್ನ ದುಡ್ಡು ತಗೊಂಡ್ರ ಅಂತ ಕೇಳಿದ್ರೇನೆ ನಮಗ್ ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ತನ್ನ ಅಪ್ಪನ ಮೇಲೆ ಆಪಾದನೆ ಮಾಡಿದ್ರೆ ಯಾವ ಮಗಳು ತಾನೇ ಸುಮ್ಮನಿರ್ತಾಳೆ ಹೇಳು? ಅಣ್ಣ ನಾರ್ಮಲ್ ಆಗಿ ನೀವು ದುಡ್ಡು ತಗೊಂಡ್ರ ಅಂತ ಕೇಳಿರ್ತಾನೆ. ಅದು ಎಲ್ಲಾರ್ಗೂ ಅನುಮಾನ ಪಡೋ ತರ ಆಗಿರುತ್ತೆ. ಅಣ್ಣನ್ ಮಾತಲ್ಲಿ ಕಹಿ ಇರ್ಬೋದು, ಆದ್ರೆ ಅಣ್ಣನ್ ಮನ್ಸು ಜೇನಿಂತಾರ. ಅಣ್ಣನ್ನ ಸ್ವಲ್ಪ ಸಮಾಧಾನದಿಂದ ಮಾತಾಡ್ಸಿದ್ರೆ ಅವ್ರು ಏನ್ ಹೇಳಕ್ ಬಯಸ್ತಿದ್ದಾರೆ ಅಂತ ಎಲ್ರಿಗೂ ಅರ್ಥ ಆಗತ್ತೆ. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತ ಸುಮ್ಮನೆ ಹೇಳ್ತಾರ? ನಾವು ಮಾತಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿನೇ ಮಾತಾಡ್ಬೇಕು. ನಾಗರಾಜು, ಈ ಮದುವೆ ನಿಲ್ಸಕ್ಕೆ ಹೊರಗಿನಿಂದ ಯಾರೂ ಬರ್ಬೇಕಾಗಿಲ್ಲ ಕಣೋ.
ನಿನ್ ಮಗನೇ ಮುಂದೆ ನಿಂತು ಈ ಮದ್ವೆನ ನಿಲ್ಸ್ಬಿಟ್ಟು ಬಂದಿದ್ದಾನೆ ಕಣೋ. ಅತ್ತೆ, ಹಾಗೆಲ್ಲ ಆಗ್ಬಾರ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ಬಾವಾ, ನೀವು ಹೋಗಿ ಸಪ್ತಮಿ ಹತ್ರ ಅವಳ ತಂದೆ ಹತ್ರ ಮಾತಾಡಿ ಈ ಸಮಸ್ಯೆನ ಬಗೆಹರಿಸ್ಬೇಕು. ಇಲ್ಲ ಅಂದ್ರೆ ಇನ್ಯಾವತ್ತೂ ಬಗೆಹರಿಸಕ್ಕಾಗಲ್ಲ. ಹೌದು ಕಣೋ ನಾಗರಾಜು, ಈಗ್ಲೇ ಹೊರಡು. ಸರಿ ಅಮ್ಮ, ಈಗಲೇ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಅಪ್ಪ ಈಗಲೇ ಬೇಡಪ್ಪ. ಯಾಕಪ್ಪ? ಸಪ್ತಮಿ ಸಿಸ್ಟರು ತುಂಬ ಕೋಪದಲ್ಲಿದ್ದಾರೆ. ಇವಾಗ ಹೋಗಿ ನೀವು ಮಾತಾಡಿದ್ರು ಅವ್ರು ಮಾತಾಡೋ ಸ್ಥಿತಿಯಲ್ಲಿ ಈಗಿಲ್ಲ. ಹಾಗಂತ ಹಾಗೆ ಬಿಟ್ಬಿಡಕ್ಕಾಗತ್ತಾ ಹೇಳು? ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಲೇಬೇಕು. ನಾನು ಶ್ರೀಮಂತ್ ಹತ್ರ ಮೊದಲು ಮಾತಾಡಿ ಸಮಾಧಾನ ಮಾಡ್ತೀನಿ, ಆಮೇಲೆ ಸಪ್ತಮಿ ಸಿಸ್ಟರ್ ಹತ್ರ ಮಾತಾಡಕ್ಕೆ ಹೇಳ್ತೀನಿ. ಅವರಿಬ್ರು ಮಾತಾಡ್ಕೊಂಡ್ರೇನೆ ಎಲ್ಲ ಸರಿ ಹೋಗೋದು. ನೀವೆಲ್ಲ ಧೈರ್ಯವಾಗಿರಿ, ನಾನು ಮಾತಾಡ್ತೀನಿ. ಅಪ್ಪ, 8 ಲಕ್ಷ ದುಡ್ಡು ಯಾರು ತಗೊಂಡೋಗಿರ್ಬೋದು? ಅದನ್ನ ಹೇಗಪ್ಪ ಕಂಡುಹಿಡಿಯೋದು? ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೋ. ಎಲ್ಲರೂ ಒಟ್ಟಿಗೆ ಸೇರಿ ಸಮಸ್ಯೆನ ಸರಿ ಮಾಡಬೇಕು ಅಂದ್ಕೊಂಡಾಗ ಇಲ್ಲೇ ಒಂದು ಸಮಸ್ಯೆ ಕೂತ್ಬಿಟ್ಟಿದೆ. ಏನಾಗತ್ತೋ ಏನೋ, ದೇವರೇ ಕಾಪಾಡಬೇಕು. ಮಾವ, ನೀವೇನಾದರೂ ಆ ದುಡ್ಡು ತಗೊಂಡ್ರಾ? ಅಪ್ಪ, ನಡೆದಿದ್ದೆಲ್ಲ ಯೋಚನೆ ಮಾಡಿಕೊಂಡು ಕೊರಗ್ತಾ ಕುತ್ಕೋಬೇಡಿ, ಅದನ್ನ ಮರ್ತು ಬಿಡಿ. ಮರೆಯೋ ಪ್ರಯತ್ನ ಮಾಡ್ತಿದ್ದೀನಮ್ಮ. ಸಪ್ತಮಿ, ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯ? ನನ್ನ ಬಗ್ಗೆ ಅಳಿಯಂದ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರ. ಅಲ್ಲಮ್ಮ, ಅದಕ್ಕಾಗಿ ನನ್ನ ಹತ್ರ ನೀವು ದುಡ್ಡು ತಗೊಂಡಿದ್ದೀರಾ ಅಂತ ಕೇಳಿದ್ರ? ಅಪ್ಪ, ಇಲ್ಲ. ನನ್ನ ಜೀವನದಲ್ಲಿ ನನ್ನ ದುಡ್ಡನ್ನು ಬೇರೆಯವರು ಕೊಟ್ಟಿದ್ದೀನಿ ಹೊರತು ಬೇರೆ